ಹೇ ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂದ್ರೆ, ಹೌದು, ಬಿಗ್ ಬಾಸ್ ಟೀಮ್ ಇಂದ ಈಗಷ್ಟೇ ಒಂದು ಪ್ರೋಮೋ ಬಿಟ್ಟಿರುವಂತದ್ದು. ಆ ಪ್ರೋಮೋದ ರಿವ್ಯೂ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೇಸ್ಬುಕ್ ಅಲ್ಲಿ ಯಾರಾದ್ರೂ ನೋಡ್ತಾರೆ ಮಿಸ್ ಮಾಡದೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ನೀವು ಒಂದಷ್ಟು ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ. ಈ ವಾರ ಬಿಗ್ ಬಾಸ್ ಟೀಮ್ 2 ಮಾಧ್ಯಮಗಳಾಗಿ ಮಾಡಿದ್ರು. ಮೊದಲನೇ ಮಾಧ್ಯಮ ಯಾವ್ದಪ್ಪ ಅಂದ್ರೆ ಮಸ್ತ್ ಮಜಾ ಅಂತ, ಎರಡನೇದು ಧೂಳ್ ಧಮಾಕ ಅಂತ. ಈ ಒಂದು ಟೀಮ್ ನಲ್ಲಿ ಯಾರು ಗೆಲ್ತಾರೋ ಅವರು ಕ್ಯಾಪ್ಟನ್ಸಿ ಓಟದಲ್ಲಿ ಸೆಲೆಕ್ಟ್ ಆಗ್ತಾರೆ, ಭಾಗವಹಿಸಬೇಕು ಅಂತ ಬಿಗ್ ಬಾಸ್ ಈ ಒಂದು ವರದಿನ ಕೊಟ್ಟಿದ್ರು. ಸೊ ಈ ಒಂದು ಇದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ನ ತಗೊಂಡು, ಹೈಯೆಸ್ಟ್ ಪಾಯಿಂಟ್ಸ್ ಗಳನ್ನ ತಗೊಂಡು ಮಸ್ತ್ ಮಜಾ ಟೀಮ್ ಅವರು ಗೆದ್ದಿರುವಂತದ್ದು. ಸೊ ಈಗ ಅಲ್ಲಿರುವಂತ ಟೀಮ್ ಅಲ್ಲಿರುವಂತ ಸ್ಪರ್ಧಿಗಳೆಲ್ಲ ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಮತ್ತೆ ಈ ಪ್ರೋಮೋದಲ್ಲಿ ಇರೋದೇನಪ್ಪಾ ಅಂದ್ರೆ, ಹೌದು, ಈ ಒಂದು ಓಟದಲ್ಲಿ ಇಬ್ರು ಸದಸ್ಯರು ಭಾಗವಹಿಸಬೇಕಾಗಿರುತ್ತೆ. ಒಂದು ಇದರಲ್ಲಿ ಅಂದ್ರೆ ಮಸ್ತ್ ಮಜಾ ಟೀಮ್ ಅಲ್ಲಿರುವಂತಹ ಅಭ್ಯರ್ಥಿಗಳೆಲ್ಲ ಸೇರಿ ಇನ್ನೊಂದು ಟೀಮ್ ನ ಸ್ಪರ್ಧಿಗಳನ್ನ ಆಯ್ಕೆ ಮಾಡಬೇಕಾಗಿರುತ್ತೆ, ಮನವೊಲಿಸಿ ತಮ್ಮ ಪಾರ್ಟ್ನರ್ ಆಗಿ ಮಾಡ್ಕೋಬೇಕಾಗಿರುತ್ತೆ. ಸೊ ಈ ಒಂದು ಇದರಲ್ಲಿ ಪ್ರತಿಯೊಬ್ರು ಕೂಡ ಮನವೊಲಿಸೋದಕ್ಕೆ ಟ್ರೈ ಮಾಡ್ತಾರೆ. ಮತ್ತೆ ಅದು ಅಪ್ರೂವ್ನು ಕೂಡ ಆಗುತ್ತೆ. ಹನುಮಂತ್ ಅವರು ಮಂಜು ಅವ್ರನ್ನ ಆಯ್ಕೆ ಮಾಡ್ತಾರೆ, ರಜತ್ ಅವರು ತ್ರಿವಿಕ್ರಮ್ ಅವ್ರನ್ನ ಆಯ್ಕೆ ಮಾಡ್ತಾರೆ, ಶಿಶಿರ್ ಅವರು ಭವ್ಯ ಅವ್ರನ್ನ ಆಯ್ಕೆ ಮಾಡ್ತಾರೆ. ಸೊ ಈ ಒಂದು ಇದರಲ್ಲಿ ಮೋಕ್ಷಿತ್ ಅವರು ಹಿಂದೇಟ್ನ ಹಾಕ್ತಾರೆ ಸ್ಪರ್ಧಿಗಳನ್ನ ಮನವೊಲಿಸೋದಕ್ಕೆ. ಗೌತಮಿ ಅವ್ರು ಮಾತ್ರ ಮಿಕ್ಕಿರ್ತಾರೆ. ಬಟ್ ಮೋಕ್ಷಿತ್ ಅವ್ರು ಹೇಳೋದೇನಪ್ಪಾ ಅಂದ್ರೆ, ನಾನು ಯಾವುದೇ ಕಾರಣಕ್ಕೂ ಗೌತಮಿ ಅವ್ರನ್ನ ಮನವೊಲಿಸೋದಾಗ್ಲಿ ಇನ್ನಿತರವಾಗ್ಲಿ ನಾನು ಅವ್ರನ್ನ ಮಾಡೋದಿಲ್ಲ. ಬೇಕಾದ್ರೆ ನಾನು ಮನೆಯಿಂದ ಆಚೆ ಹೋಗ್ತೀನಿ, ಆಚೆ ಹೋಗ್ತೀನಿ, ಅವ್ರನ್ನ ಮಾತ್ರ ನಾನು ನನ್ನ ಜೊತೆಯಾಗಿ ನನ್ನ ಪಾರ್ಟ್ನರ್ ಆಗಿ ಆಯ್ಕೆ ಮಾಡಲ್ಲ, ಮತ್ತೆ ಆಟನೂ ಆಡೋದಿಲ್ಲ ಅಂತ ಈ ಒಂದು ಸ್ಪಷ್ಟವಾದ ಹೇಳಿಕೆನ ಅಲ್ಲಿರುವಂತ ಸ್ಪರ್ಧಿಗಳಿಗೆ ಕೊಡ್ತಾರೆ. ಸೊ ಇದಾದ ನಂತರ ಬಿಗ್ ಬಾಸ್ ಅವರು ಒಂದು ಮಾತನ್ನ ಹೇಳ್ತಾರೆ, ನೀವು ದೊಡ್ಡ ದೊಡ್ಡ ನಿರ್ಧಾರಗಳಿಗೆ ತಕ್ಕಂತ ಬೆಲೆನ ನೀವು ಕೊಡ್ಬೇಕಾಗಿರುತ್ತೆ ಅಂತ ಬಿಗ್ ಬಾಸ್ ಅವರು ಒಂದು ಆದೇಶನ ಮೋಕ್ಷಿತ್ ಅವರಿಗೆ ಕೊಟ್ಟಿರುವಂತದ್ದು. ಅಂದ್ರೆ ಬಿಗ್ ಬಾಸ್ ಕೊಟ್ಟಂತ ಟಾಸ್ಕ್ ರೀತಿ ಆಡದೆ, ಅವರೇ ಪರಸ್ಪರ ಒಂದು ವೈಯಕ್ತಿಕ ಕಾರಣಗಳನ್ನ ಇಟ್ಕೊಂಡು ವೈಯಕ್ತಿಕ ಆಟನ ಆಡ್ತಿರುವಂತದ್ದು ಇಲ್ಲಿ ಹೈಲೈಟ್ ಆಗಿ ಕಾಣ್ತಿರುವಂತದ್ದು ಮೋಕ್ಷಿತ್ ಅವರು. ಸೊ ಇದಕ್ಕೋಸ್ಕರ ಬಿಗ್ ಬಾಸ್ ಅವರು ಈ ಒಂದು ಹೇಳಿಕೆನ ಕೊಟ್ಟು ಮುಗಿಸಿರುವಂತದ್ದು. ಅಂದ್ರೆ ಅವರು ಈ ಆಟನ ಆಡಿಲ್ಲ ಅಂದ್ರೂ ಓಕೆ, ಈ ನಿರ್ಧಾರ ತಗೊಂಡಿಲ್ಲ ಅಂದ್ರೂ ಓಕೆ, ಅವ್ರು ನಿರ್ಧಾರ ತಗೊಂಡಿರೋದೇನು, ನಾಳೆನೆ ಮನೆಯಿಂದ ಆಚೆ ಹೋದ್ರು ಹೋಗ್ತೀನಿ ಅಂತ. ಸೊ ಈ ಒಂದು ಎಚ್ಚರಿಕೆನ ಕೊಟ್ಟಿರುವಂತದ್ದು ಬಿಗ್ ಬಾಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೀವು ಪ್ರೋಮೋ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.